ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಬಂಗಾರಪ್ಪ ಒಂದು ಮಹಾನ್ ಚೇತನ. ಬಂಗಾರಪ್ಪ ಈಗ ನಮ್ಮೊಂದಿಗಿಲ್ಲ. ಬಂಗಾರಪ್ಪನವ್ರ ನಂತರದ ಬೆಳವಣಿಗೆಗಳು ಏನೇನು, ಕುಟುಂಬದಲ್ಲಾಗಿರುವಂತಹ ಬೆಳವಣಿಗೆಗಳು ಏನೇನು, ನಿನ್ನೆ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಚರ್ಚೆ ಆಯಿತು. ಕುಮಾರ್ ಬಂಗಾರಪ್ಪ ನೇರ ಪ್ರಸಾರದಲ್ಲಿ ಬಂದು ಮಾತಾಡಿದ್ರು. ಇವತ್ತಿನ ಸರದಿ ಮಧು ಬಂಗಾರಪ್ಪನವ್ರದ್ದು. ಯಾಕಂದರೆ ಕೊನೆಯ ದಿನಗಳಲ್ಲಿ ಮಧು ಬಂಗಾರಪ್ಪ ತಂದೆಯವರಿಗೆ ಸಾಥ್ ಕೊಟ್ಟಿರುವಂಥವ್ರು, ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿರುವಂಥವ್ರು, ಜೊತೆಗೆ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿರುವಂಥವ್ರು. ಮಧು ಏನು ಹೇಳ್ತಾರೆ, ನಿಜಕ್ಕೂ ನಡೆದಿರುವಂಥದ್ದೇನು, ಮುಂದೆ ಆಗಬೇಕಾಗಿರುವಂಥದ್ದೇನು, ಅವರ ಕನಸುಗಳೇನು, ಕನವರಿಕೆಗಳೇನು, ತಂದೆಯ ಕನಸು ಕನವರಿಕೆಗಳೇನಿದೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಮಕ್ಕಳು ಯಾವ ರೀತಿಯ ಹೆಜ್ಜೆಯನ್ನು ಹಾಕ್ತಾರೆ. ಕೇವಲ ಇದು ನಮ್ಮ ಮತ್ತು ಅವರ ನಡುವಿನ ಮಾತುಕತೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮಧು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಈಗಿನ ವಿಶೇಷ ಕಾರ್ಯಕ್ರಮ ಅದು ಮಧು ಮನದಾಳ. ಮಧು ಬಂಗಾರಪ್ಪ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ನಿನ್ನೆ ನಡೆದಂಥ ಘಟನಾವಳಿಗಳು ಏನೇನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸೋದರ ಕುಮಾರ್ ಬಂಗಾರಪ್ಪ ಹೇಳಿದ್ದೇನೋ ಬನ್ನಿ ನೋಡೋಣ. ಸಾರೇಕೊಪ್ಪ ಬಂಗಾರಪ್ಪ ರಾಜ್ಯದ ಮರೆಯಲಾಗದ ರಾಜಕಾರಣಿಗಳಲ್ಲೊಬ್ರು. ಬಡವರ ಬಂಧು, ದೀನ ದಲಿತರ ಏಳ್ಗೆಗಾಗಿ ಶ್ರಮಿಸಿದ ಜನನಾಯಕ ಬಂಗಾರಪ್ಪ ನಿನ್ನೆ ಶಿವಮೊಗ್ಗ ಜಿಲ್ಲೆ ಸೊರಬದಲ್ಲಿ ಪಂಚಭೂತಗಳಲ್ಲಿ ಲೀನವಾದರು. ಆದರೆ ಅಂತ್ಯ ಸಂಸ್ಕಾರದ ವಿಧಿವಿಧಾನ ಪೂರೈಸುವ ವಿಚಾರ ಈಗ ಸೂತಕದ ಮನೆಯಲ್ಲೂ ಗದ್ದಲ ಗಲಾಟೆಗೆ ಕಾರಣವಾಗಿದೆ. ತಂದೆ ಮರೆಯಾದ ಬೆನ್ನಲ್ಲೇ ಅಣ್ಣ ತಮ್ಮಂದಿರ ನಡುವಿನ ರಾಜಕೀಯ ದ್ವೇಷಕ್ಕೆ ಮತ್ತೆ ಜೀವ ಬಂದಿದೆ. ಇದೆಲ್ಲ ಶುರುವಾಗಿದ್ದು ಇವತ್ತು ಬೆಳಿಗ್ಗೆ ಬಂಗಾರಪ್ಪ ಅವರ ಹಿರಿಯ ಮಗ ಕುಮಾರ್ ಬಂಗಾರಪ್ಪ ತಮ್ಮ ದಿವಂಗತ ತಂದೆಗೆ ಪೂಜೆ ಸಲ್ಲಿಸಲು ಬಂದಾಗ. ಆದರೆ ಪೂಜೆಗೆ ಕಿರಿಯ ಮಗ ಮಧು ಬಂಗಾರಪ್ಪ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲದೆ ಕುಮಾರ್ ಬಂಗಾರಪ್ಪ ವಿರುದ್ಧ ಘೋಷಣೆಗಳನ್ನ ಕೂಗಿ ರೋಷಾವೇಶ ಪ್ರದರ್ಶಿಸಿದ್ರು. ಈ ಥರ ಸಂದರ್ಭದಲ್ಲೂ ಕೂಡ ರಾಜಕೀಯವನ್ನ ಬಳಕೆ ಮಾಡ್ತಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ದುರಂತಗಳು. ಒಂದು ಹತ್ರ ಧರ್ಮ ಅಧರ್ಮಗಳನ್ನು ನೋಡಿಕೊಂಡು ಈ ಥರ ಪದ್ಧತಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಈ ಥರದ ಕಾರ್ಯಗಳನ್ನು ಏನೋ ಒಂದು ಹತ್ರ ನಡೆದೋಗಿದೆ ಅಂತ ಹೇಳಿಬಿಟ್ಟು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸೂಕ್ತ. ಇನ್ನು ಗಲಾಟೆ ಬಳಿಕ ಮಧು ಬಂಗಾರಪ್ಪ ಕುಟುಂಬ ಸದಸ್ಯರ ಜೊತೆ ಸೇರಿ ಅಂತ್ಯ ಸಂಸ್ಕಾರ ನಡೆದ ಜಾಗಕ್ಕೆ ಬಂದು ಪೂಜೆ ಸಲ್ಲಿಸಿದ್ರು. ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸಿದ್ರು. ಇದೇ ವೇಳೆ ಮಾತನಾಡಿದ ಅವರು ತಮ್ಮ ಹಿರಿಯ ಸಹೋದರನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಗಾರಪ್ಪಾಜಿಯವರು ನಮ್ಮ ಸ್ವತ್ತಲ್ಲ, ಅದು ಜನರ ಸ್ವತ್ತು. ಜನರು ಅವರನ್ನು ಬೆಳೆಸಿರೋದು, ಜನರಿಗೆ ಸೇರಬೇಕೆ ಹೊರತು ನನಗೊಂದು ಕಾರ್ಯಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದೆಲ್ಲ ಆ ಪುಣ್ಯ ಅವ್ರಿಗೆ ಹೋಗಬೇಕಾಗುತ್ತೆ. ಯಾಕಂದರೆ ಅವರ ಸ್ವತ್ತು, ಅದನ್ನು ನಿನ್ನೆ ಜನರು ತೋರಿಸ್ಕೊಟ್ಟಿದ್ದಾರೆ ಬಂಗಾರಪ್ಪಾಜಿಯವರು ಏನು ಅಂತ ಹೇಳಿ. ಇದೇ ವೇಳೆ ಸಹೋದರರ ಗದ್ದಲದ ಬಗ್ಗೆ ನೋವು ವ್ಯಕ್ತಪಡಿಸಿರುವ ನಟ ಬಂಗಾರಪ್ಪ ಅಳಿಯ ಶಿವರಾಜ್ ಕುಮಾರ್ ಬಂಗಾರಪ್ಪ ಅವರಲ್ಲಿ ಅಪ್ಪಾಜಿ ಗುಣ ಕಂಡಿದ್ದೇನೆ ಅಂದರು. ಅಲ್ಲದೆ ಕುಮಾರ್ ಬಂಗಾರಪ್ಪ ನಡವಳಿಕೆ ಬಗ್ಗೆ ಮಾತನಾಡಲು ನಿರಾಕರಿಸಿದರು. ಫ್ಯಾಮಿಲಿ ಸಂಬಂಧಪಟ್ಟ ವಿಷಯ ಫ್ಯಾಮಿಲಿಲೇ ಇರಬೇಕು, ಅದು ಜಾಸ್ತಿ ಹೊರಗಡೆ ನಾವು ಹೇಳೋದು. ಇವತ್ತು ಮದುವೆ ಮಾಡಿದ್ರೆ ಮದುವೆ ಮಾಡಬೇಕಷ್ಟೇ. ನಮಗೆ ನಮ್ಮ ತಂದೆ ಹೆಂಗೋ ನನಗೆ ಬಂಗಾರಪ್ಪ ಅವರು ಅಂಜೇನೆ. ಯಾಕಂದರೆ ನನ್ನ ಜೊತೆಲಿ ಅವರು ಒಬ್ಬ ತಂದೆಯಾಗಿದ್ದ ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲೂ ಉಂಟು, ಒಂದು ಫಾದರ್ ಇನ್ ಲಾ ಮಾವನ ಸ್ಥಾನದಲ್ಲೂ ಉಂಟು, ಅದೇ ರೀತಿ ಒಬ್ಬ ಫ್ರೆಂಡ್ ಸ್ಥಾನದಲ್ಲೂ ಉಂಟು.
ಈ ಮಧ್ಯೆ ಗಲಾಟೆ ವಿಷಯ ತಿಳಿದ ಶಾಸಕ ಬೇಲೂರು ಗೋಪಾಲಕೃಷ್ಣ ಕೂಡ ಚಿತ್ರದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅಣ್ಣ ತಮ್ಮ ಒಂದಾಗಿ ನಡೆದುಕೊಂಡು ಹೋಗಬೇಕು, ಮನೆಯವರ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಿವಿಮಾತು ಅವರ ಕುಟುಂಬದ ವರ್ಗದವರೆಲ್ಲರೂ ಬರ್ತಾರೆ. ಅವ್ರು ಬಂದು ಈಗ ಪೂಜೆ ಪುರಸ್ಕಾರವೆಲ್ಲ ಮಾಡಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಇನ್ನು ಬೇರೆ ಯಾರು ಬರ್ಲಿಕ್ಕಿಲ್ಲ. ಅವ್ರಿಗೆ ಸಂಬಂಧಪಟ್ಟವರು ಮತ್ತು ಅಭಿಮಾನಿಗಳು ಇದ್ದವರು ಬರ್ಬೋದು, ಮತ್ತೆ ಯಾರು ಬರ್ಲಿಕ್ಕಿಲ್ಲ. ಅವರ ಕುಟುಂಬ ವರ್ಗದವ್ರು ಬರ್ತಾ ಇದ್ದಾರೆ, ಅಮ್ಮವ್ರು ಬರ್ತಾ ಇದ್ದಾರೆ. ಬಂದು ಅವರು ಮುಂದಿನ ಏನು ಪೂಜೆಗಳಿದೆ ಅದೆಲ್ಲ ಮಾಡ್ತಾರೆ. ಇಲ್ಲ ಅವರಲ್ಲಿ ನನಗೆ ಗೊತ್ತಿಲ್ಲ. ಅವರು ಕುಟುಂಬದ ವರ್ಗದವ್ರು ಏನು ತೀರ್ಮಾನ ಮಾಡ್ತಾರೋ ಅದು ಅವ್ರ ಪ್ರಕಾರ ನಡೀತದೆ. ಅವರು ಅಮ್ಮವ್ರು ಏನು ಹೇಳ್ತಾರೋ ಅದು ಪ್ರಕಾರ ನಡೀತದೆ. ಹುಟ್ಟುತ್ತಾ ಸಹೋದರರು ಬೆಳೆ ಬೆಳೆಯುತ್ತಾ ದಾಯಾದಿಗಳನ್ನು ಮಾತಿದೆ. ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ವಿಷಯದಲ್ಲೂ ಇದು ನಿಜವಾಗಿದೆ. ಆದರೆ ಅದು ತಂದೆಯ ಅಂತ್ಯ ಸಂಸ್ಕಾರ ಧಾರ್ಮಿಕ ವಿಧಿವಿಧಾನಕ್ಕೆ ಅಡ್ಡಿಪಡಿಸುವವರೆಗೂ ಬಂದಿದ್ದು ನಿಜಕ್ಕೂ ವಿಪರ್ಯಾಸ. ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ಸುದ್ದಿವಾಹಿನಿ, ಶಿವಮೊಗ್ಗ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಮಧು ಬಂಗಾರಪ್ಪ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಧುವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಬೆಳವಣಿಗೆಗಳು ನೋಡಿದಿರಿ. ನಿಜಕ್ಕೂ ನೀವಾಗಲಿ ನಿಮ್ಮ ಸೋದರ ಆಗಲಿ ಇಬ್ಬರು ಕೂಡ ಅಭಿನಂದನಾರ್ಹರು. ಯಾಕಂದರೆ ದುಃಖದಲ್ಲಿದ್ದೀರಿ, ಬೇಸರದಲ್ಲಿದ್ದೀರಿ, ಆದರೂ ಕೂಡ ನಮ್ಮೊಂದಿಗೆ ನೀವು ಮಾತನಾಡ್ತಾ ಇದ್ದೀರಿ. ಯಾಕಂದರೆ ರಾಜ್ಯದ ಜನರಿಗೆ ಬಹಳಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನೀವಿಬ್ಬರು ಮಾಡ್ತಾ ಇದ್ದೀರಿ. ನಿಜಕ್ಕೂ ನಿಮಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಹೇಳ್ತಾ ನೀವೊಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಒಬ್ಬ ಮಗ ತಂದೆಗೆ ಅದಕ್ಕಿಂತ ಹೆಚ್ಚಿನ ಮಾತನ್ನು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ಅನ್ನುವಂಥವರು ಅದು ಸಮಾಜದ ಸ್ವತ್ತು ಅನ್ನುವಂಥದ್ದು. ಆದರೆ ಸಮಾಜದ ಸ್ವತ್ತನ್ನು ಇಟ್ಟುಕೊಂಡು ಕೆಲವೊಂದು ಬೆಳವಣಿಗೆಗಳಾಗ್ಬಿಡ್ತು, ಬೇಸರದ ಬೆಳವಣಿಗೆಗಳು. ಅದ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ರಂಗನಾಥ್ ಅವರೇ, ಹೇಳಿ ಸರ್. ನನ್ನನ್ನು ಇವತ್ತು ಕರೆಸಿ ತಾವು ನನ್ನ ಕೈಲಿ ಮಾತಾಡಿಸ್ತಾ ಇದ್ದೀರಾ. ನಾನು ನಿನ್ನೆ ನೀವು ಶುರು ಮಾಡಬೇಕಾದ್ರೆ ನಾನು ಒಂದು ಮಾತನ್ನು ಹೇಳಿದೆ. ನೀವು ಏನೇನು ಕೇಳ್ಕೊಳ್ತೀರಾ, ಏನೇನು ಪ್ರಶ್ನೆಗಳಿದೆ ಅದನ್ನೆಲ್ಲ ಒಂದೇ ಸತಿಗೆ ಹಾಕಿ ಮುಗಿಸಿ ತೊಳೆದು ಹೋಗ್ಬಿಡ್ಬೇಕಿದು. ಯಾಕೆಂದ್ರೆ ಈ ಶಾಪದಲ್ಲಿ ಬದುಕಕ್ಕೆ ನನಗೆ ಇಷ್ಟ ಇಲ್ಲ. ಮೊದಲನೇದಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್, ಹೇಳಿ ಸರ್. ಈ ಡೆವಲಪ್ಮೆಂಟ್ಸ್ ಎಲ್ಲ ಏನೇನಿದೆ ನಾನು ಅಂತ್ಯಕ್ರಿಯೆನೇ ಮಾಡ್ಕೊಳ್ಬೇಕೆ ಹೊರತು ನಿಮ್ಮ ಟಿವಿ ಚಾನೆಲ್ ಆಗಲಿ ಇಲ್ಲ ಇನ್ನೊಬ್ರು ಏನೋ ಕಾಮೆಂಟ್ ಕೊಡ್ತಾರೆ ಅಂತ ಹೇಳಿ ನಾನು ನೋಡ್ಲಿಕ್ಕೆ ಅವಕಾಶ ಸಿಗಲ್ಲ ಆ ಸಮಯದಲ್ಲಿ. ತಾವು ಅರ್ಥ ಮಾಡ್ಕೊಳ್ಳಿ. ನಿಜ ನಿಜ ನಿಜ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ನಾನು ಕರ್ನಾಟಕ ಜನತೆಗೆ ಬಂಗಾರಪ್ಪಾಜಿಯವ್ರನ್ನೇ ಬೆಳೆಸಿರ್ತಕ್ಕಂಥ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವರಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ಮಗನಾಗಿ ನನ್ನ ಕರ್ತವ್ಯವನ್ನ ಪಾಲಿಸ್ಕೊಂಡೇ ಬಂದಿದ್ದೀನಿ. ಆ ಸಮಯದವರೆಗೂ ಪಾಲಿಸ್ತಾ ಇದ್ದೀನಿ, ಮುಂದೂ ಸಹ ಪಾಲಿಸ್ತೀನಿ. ನನಗೆ ತಂದೆ ತಾಯಿ ಹಾಕಿದ ಗೆರೆನೆ ಯಾರು ಬಂದು ಹೇಳಿದ್ರೇನು, ದೇವರು ಬಂದು ಹೇಳಿದ್ರೇನು ನಾನು ಅದನ್ನೇ ಚೇಂಜ್ ಮಾಡಲ್ಲ. ಅದೇ ಅಂತಿಮ ಅನ್ನುವಂಥದ್ದು ನಮಗೆ. ಅದೇ ನನಗೆ ಅಂತಿಮ, ಆಯ್ತಾ? ಆದ್ರೆ ಈ ಸಮಯದಲ್ಲಿ ನಾನು ಎಲ್ಲ ಹೇಳ್ಕೊಳ್ತೀನಿ. ತಮ್ಮಲ್ಲಿ ನಾನು ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ. ಹೇಳಿ ಸರ್, ಹೇಳಿ ಸರ್. ನೀವು ಎಷ್ಟಾದ್ರೂ ಪ್ರಶ್ನೆಯನ್ನೇ ಕೇಳಿ ಎಲ್ಲಾದ್ನೂ ಮುಗಿಸ್ಬಿಡ್ತೀನಿ. ದಯವಿಟ್ಟು ನಾಳೆಯಿಂದ ಇದನ್ನ ಬಿಟ್ಬಿಡಿ. ಇದು ಕುಟುಂಬ ಕಲಹ ಒಂದೊಂದು ತರ ನಾವು ಹೇಳಿದಾಗ ಬಹಳ ನೋವಾಗುತ್ತೆ. ನಿಜ ನಿಜ, ಒಳ್ಳೆ ಮಾತು ಹೇಳಿದ್ರಿ ಮಧು ಬಂಗಾರಪ್ಪನವರೇ. ನಮಗೂ ಕೂಡ ಬೇಸರದ ಸಂಗತಿ. ಯಾಕಂದ್ರೆ ಬಂಗಾರಪ್ಪನವರು ಅನ್ನುವಂಥದ್ದು ಒಂದು ದೊಡ್ಡ ಚೇತನ. ಅದು ಹಿಂದುಳಿದ ವರ್ಗಗಳಿಗೆ ಯಾವ ನಾಯಕರು ಅಂತೀರಿ ಹೇಳಿ? ಅಲ್ಲ ದಯವಿಟ್ಟು. ಹೀಗಾಗಿ ಏನು ಅಂತಂದ್ರೆ ಹಲವಾರು ಪ್ರಶ್ನೆಗಳಿದೆ. ನೀವು ಹೇಳಿದ್ರಿ ನಿನ್ನೆ ನಮಗೆ ಸಮಯದ ಅಭಾವ ಇತ್ತು, 9 ಗಂಟೆಗೆ. ನಮಗಿರುವಂತದ್ದು ಕೇವಲ 3 ನಿಮಿಷ ಮಾತ್ರ ಇತ್ತು. ಬಹಳ ನೋವಾಯ್ತು. ನೀವು ಅಬ್ರಪ್ಟ್ ಆಗಿ ಕಟ್ ಮಾಡಿದ್ದು ಬಹಳ ನೋವಾಯ್ತು. ತಾವು ಕೂಡ ಮೀಡಿಯಾಕ್ಕೆ ಸಂಬಂಧಪಟ್ಟಿರುವಂತವರು 9 ಗಂಟೆಯ ಸುದ್ದಿ ಸಂಚಿಕೆಯಲ್ಲಿ ಇವತ್ತು ಸಾಕಷ್ಟು ಟೈಮ್ ಇದೆ, ಮಾತಾಡೋಣ. ಒಂದೇ ಒಂದು ಭಾರದ್ವಾಜ್ ಅವರೇ, ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ನಾವೇ ಟೈಮ್ ತಗೊಂಡು ಮಾತಾಡೋಣ. ನೀವು ಟೈಮ್ ತಗೊಂಡು ಪ್ರಶ್ನೆಯನ್ನು ಹೇಳಿ. ಮನದಾಳದ ಮಾತು, ಮಧುವಿನ ಮನದಾಳದ ಮಾತು ಅಂತ ಹೇಳಿ ಏನು ನೀವು ಟೈಟಲ್ ಕೊಟ್ಕೊಂಡು ಈಗ ಮಾಡ್ತಾ ಇದ್ದೀರಾ, ದಯವಿಟ್ಟು ನನಗೆ ಆ ಅವಶ್ಯಕತೆ ಇವತ್ತು ಇದೆ. ನಾನು ಮೀಡಿಯಾ ಸಾವಿ ಅಲ್ಲ, ನನಗೆ ಇದೆಲ್ಲ ಅಭ್ಯಾಸ ಇಲ್ಲ. ಆಮೇಲೆ ನಮ್ಮ ತಂದೆಯವರು ನಮ್ಮನ್ನ ಅಗಲಿಗೆ ಹೋಗೋದು ಜೀವನದಲ್ಲಿ ಒಂದೇ ಸಲ, ಅದು ಆಗಿದೆ. ಆ ಸಮಯದಲ್ಲಿ ಇದಾಗಿದೆ. ನಾವು ನಮ್ಮ ಕುಟುಂಬದ ವರ್ಗದವರು, ನಮ್ಮ ತಾಯಿಯವರು, ನಮ್ಮ ಅಕ್ಕಂದರು, ನಾವೆಲ್ಲ ಎಷ್ಟು ನೋವಲ್ಲಿದ್ದೀವಿ ಅಂದರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಇನ್ನೂ ದುಃಖ ತೋಡ್ಕೊಳ್ಳೋದು ಸಾಕಷ್ಟಿದೆ. 1-2% ತಗೊಂಡಿರ್ಬೇಕು, ಇನ್ನೂ ತುಂಬಾ ಇದೆ. ನಮ್ಮ ತಾಯಿಯವರು ಇವಾಗ ಜಸ್ಟ್ ಬೆಂಗಳೂರಿಗೆ ಬಂದೆ ನಾನು. ಇದೆಲ್ಲ ತುಂಬಾ ಇದೆ ರಂಗನಾಥ್ ಅವರೇ. ನಿನ್ನೆ ನೀವು ಅಬ್ರಪ್ಟ್ ಆಗಿ ಈಗ ಸಮಯದ ಅಭಾವ ಅಂತ ಹೇಳ್ಬಿಟ್ರಿ. ನನಗೆ ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಟಿವಿ ಸೀರಿಯಲ್ ಅಲ್ಲ ಇದು.
ನಾವು ಟಕ್ ಅಂತ ಹೋದ ತಕ್ಷಣ ಟಿವಿ ಸೀರಿಯಲ್ ನೀವು ಮೀಡಿಯಾದವರು ಅಂತ ಹೇಳಿದ್ರಿ, ನಾನು ಯಾರಿಗೂ ದುಡ್ಡು ಕೊಟ್ಟು ಪಿಕ್ಚರ್ ತೆಗಿಬೋದೇ ಹೊರತು ಇದೆಲ್ಲ ಬರೋದಿಲ್ಲ ರಂಗನಾಥ್ ಅವರೇ. ಇವತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸುವರ್ಣ ವಾಹಿನಿಯವರಿಗೆ. ನಾನು ಒಂದು ಮಾತನ್ನು ಇವತ್ತು ಆದ್ಮೇಲೆ ಇವತ್ತು ಮುಕ್ತಾಯ ಮಾಡಿಬಿಡೋಣ. ಯಾಕಂದ್ರೆ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ. ನಾನು ಒಬ್ಬ ಅಲ್ಲ, ನಾನು ಒಬ್ಬ ಮುಖ್ಯ ಅಲ್ಲ. ಇಲ್ಲಿ ಇಡೀ ಕರ್ನಾಟಕ ಜನತೆ ಆ ಶಾಂತಿ ಅವರೇ ಜಾಸ್ತಿ. ನಮ್ಮ ಕುಟುಂಬದಕ್ಕಿಂತ ಪಾಲು ನಮ್ಮ ತಂದೆಯವ್ರನ್ನೇ ಬೆಳೆಸಿರ್ತಕ್ಕಂಥವ್ರು. ಮೊನ್ನೆ ನೋಡಿ ನಮಗೆ ಆ ಅಭಿಮಾನ ನೋಡಿ ನಮಗೆ ನಿಜವಾಗ್ಲೂ ಹೇಳ್ತೀನಿ, ನಮಗೆ ನಂಬಕ್ಕೆ ಆಗಲಿಲ್ಲ. ಅಂದರೆ ಯಾರೋ ಹೇಳ್ತಾರಲ್ಲ, ಹೋಗ್ಬೇಕಾದ್ರೆ ಎಲ್ಲ ಹೊತ್ಕೊಂಡು ಹೋಗಲ್ಲಪ್ಪ, ಎಲ್ಲ ಬಿಟ್ಟು ಹೋಗ್ತಾರೆ ಅಂಥೇಳಿ. ಅದು ಏನು ಬಿಟ್ಟು ಹೋಗ್ತಾರೆ ಅಂಥೇಳಿ ನನಗೆ ಗೊತ್ತಿತ್ತು, ನಮಗೆ ಅನುಭವ ಇದೆ. ಆದರೆ ಈ ಥರ ಸಿಚುವೇಶನಲ್ಲಿ ಎಕ್ಸ್ಪೀರಿಯನ್ಸ್ ನನಗಿಲ್ಲ ರಂಗನಾಥ್ ಅವರೇ. ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇದೆಲ್ಲ ಇಷ್ಟೊಂದು ಬಂದು ಅಣ್ಣ ತಮ್ಮ ಅಂತ ಹೇಳಿ ಏನಿದು ಬಹಳ ನೋವಾಗುತ್ತೆ. ಆದರೆ ಇವತ್ತು ಮುಗಿಸ್ಬಿಡೋಣ, ನೀವು ಸೇರೆ ಮುಗಿಸ್ಬಿಡೋಣ. ಖಂಡಿತ ಸರ್, ಒಂದು ಮಾತು ಅದಕ್ಕೋಸ್ಕರ ಏನು ಅಂದ್ರೆ ಜನಸಾಮಾನ್ಯರ ಏನೇನು ಪ್ರಶ್ನೆಗಳಿದೆ ಅವೆಲ್ಲ ಪ್ರಶ್ನೆಗಳನ್ನ ನಿಮಗೆ ಹಾಕ್ತಾ ಹೋಗ್ತೀನಿ. ಕೆಲವೊಂದು ನಿಮಗೆ ಪೂರಕವಾದಂಥ ಪ್ರಶ್ನೆಗಳಿರ್ಬೋದು, ಕೆಲವೊಂದು ವಿರುದ್ಧವಾದಂಥ ಪ್ರಶ್ನೆಗಳಿರ್ಬೋದು. ನನಗೆ ನಂಬಿಕೆ ಇದೆ, ಯಾಕಂದ್ರೆ ತಾವು ಇಷ್ಟೊಂದು, ನಾನು ಅದಕ್ಕೆ ಆರಂಭದಲ್ಲಿ ನಿಮಗೆ ಅಭಿನಂದನೆಗಳು ಹೇಳ್ಬಿಟ್ಟೆ. ನಾನು ಇಷ್ಟೊಂದು ನೋವು ದುಃಖ ಅದನ್ನೆಲ್ಲ ಇಟ್ಕೊಂಡು ಕೂಡ ನಮ್ಮ ಜೊತೆ ಮಾತಾಡ್ತಾ ಇದ್ದೀರಿ. ಇಲ್ಲ ನಾನು ಒಪ್ತೀನಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ದಯವಿಟ್ಟು ಇವತ್ತು ಮುಕ್ತಾಯ ಮಾಡಿಬಿಡೋಣ. ದಯವಿಟ್ಟು ನೀವು ಏನು ಬೇಕಾದ್ರೂ ಕೇಳಿ. ನಾನೇ ಶುರು ಮಾಡ್ಬೇಕಾ, ನೀವೇ ಶುರು ಮಾಡ್ಬೇಕಾ, ನೀವು ದಯವಿಟ್ಟು ಮಾತಾಡಿ. ಇಲ್ಲ ಯಾಕೆ ಇಲ್ಲ, ನನ್ನಿಂದಲೇ ಶುರು ಆಗ್ತಾ ಇದೆ. ಯಾಕೆ ಇಂಥ ಘಟನಾವಳಿಗಳು ಜರುಗಿದ್ವು ಅನ್ನುವಂಥದ್ದು? ಓಕೆ, ಈಗ ನನ್ನಿಂದ ಶುರು ಆಯ್ತಾ ಅಂತ ಪ್ರಶ್ನೆ ನಾನು ನಿಮಗೆ ಕೇಳಬೇಕಾಗತ್ತೆ. ಎಲ್ಲಿ ಶುರು ಆಯ್ತು, ಹ್ಯಾಕೆ ಶುರು ಆಯ್ತು? ಬಿಕಾಸ್ ನನಗೆ ಆಮೇಲೆ ನಾನು ಫಸ್ಟ್ ನಿಮಗೆ ಒಂದು ಮಾತು ಹೇಳಿದೆ, ನಮ್ಮ ತಂದೆ ತಾಯಿ ಹಾಕಿದ ಗೆರೆಯನ್ನ ನಾನು ದಾಟ್ಲಿಕ್ಕೆ ಆಗೋದಿಲ್ಲ ಅಂತ. ಈಗ ನಮ್ಮ ತಂದೆಯವರು ಇಲ್ಲದೆ ಇರ್ತಕ್ಕಂಥ, ನಮ್ಮ ಹತ್ರ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ನನಗೆ ನನ್ನ ತಂದೆ ತಾಯಿ ಯಾರು ಅಂದ್ರೆ ನನ್ನ ತಾಯಿ. ನಿಜ, ಅವ್ರು ಹೇಳ್ದಂಗೆನೆ ಮಾಡ್ಬೇಕಾಗತ್ತೆ. ಮತ್ತೆ ಕುಟುಂಬ ಅನ್ನೋದು, ಕುಟುಂಬದ ಕಲಹ ಅಂತ ಹೇಳಿದ್ರಿ, ಕುಟುಂಬ ಒಗ್ಗಟ್ಟಾಗಿದೆ. ಒಂದು ಚಿಪ್ ಹೋದ ತಕ್ಷಣ ನೀವೆಲ್ಲ ಕುಟುಂಬ ಎಲ್ಲ ಪೀಸ್ ಆಗಿದೆ ಅಂತಕ್ಕಂಥದ್ದು ಒಬ್ರು. ಆಮೇಲೆ ಈ ತರ ಬೀದಿ ರಾಡಿ ಮಾಡಾಕ್ಬಿಟ್ಟಿರೋದು. ದಯವಿಟ್ಟು ಹೇಳ್ತೀನಿ, ನಮ್ಮ ಕಡೆಯಿಂದ ಅಲ್ಲ, ನಮ್ಮ ಕುಟುಂಬದ ವರ್ಗದಿಂದ ಯಾರಿಂದನೂ ಅಲ್ಲ, ವೈಯಕ್ತಿಕವಾಗಿ. ಆಮೇಲೆ ನೀವು ಹೇಳಿದ್ರಿ ಇಷ್ಟೊಂದು ನೀವೆಲ್ಲ ಕಾಳಜಿ ತಗೊಳ್ತಾ ಇದ್ದೀರಾ, ಅಣ್ಣ ತಮ್ಮ ಒಂದಾಗಬೇಕು ಅದು ಇದು ಅಂತ ಹೇಳಿ. ಯಾಕಂದ್ರೆ ನಿಮ್ಮ ಮೀಡಿಯಾದವರಿಗೆ 7-8 ವರ್ಷದ ಹಿಂದೆ ಗೊತ್ತಾಗ್ಲಿಲ್ವಾ ನಿಮಗೆ? ಆಮೇಲೆ 26ನೇ ತಾರೀಕು ನಾನು ನಿಮಗೆ ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, 26ನೇ ತಾರೀಕು 11ನೇ ವರ್ಷ ಅಂದ್ರೆ 1 ತಿಂಗಳ ಹಿಂದೆ ನೀವು ದಯವಿಟ್ಟು ನೋಡಿ. ನನಗೆ ಪ್ರಶ್ನೆ ಹಾಕಕ್ಕಿಂತ ಮುಂಚೆ ಅಲ್ಲಿ ನೋಡಿ. ಯಾಕಂದ್ರೆ ನಮ್ಮ ತಂದೆಯವರು ಒಂದು ಉತ್ತರವನ್ನ ಕೊಟ್ಟು ಹೋಗಿದ್ದಾರೆ, ಅಲ್ಲಿ ಸಾಕಷ್ಟು ಉತ್ತರವನ್ನು. ಮಧು, ನಿಮ್ಮ ಮಾತನ್ನು ನಾನು ಒಪ್ಕೊಳ್ತೀನಿ. ನಿಮಗೆ ಖಂಡಿತವಾಗ್ಲೂ ನೋವಿದೆ, ಬೇಸರ ಇದೆ, ನೀವು ಮಾತಾಡ್ತಾ ಇದ್ದೀರಿ, ನಾನು ಒಪ್ಕೊಳ್ತಾ ಇದ್ದೀನಿ. ಆದರೆ ನೀವು ಒಂದು ಮಾತು ಹೇಳಿದ್ರಿ, ಈಗ ಒಂದು 6-7 ವರ್ಷದ ಹಿಂದ್ಗಡೆ ನಿಮ್ಗೆ ಅರ್ಥವಾಗಿರ್ಲಿಲ್ವಾ ಅಂತ. ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದು. ಇಲ್ಲ, ನಮ್ಮ ಎಲ್ಲ ಮನೆ ಒಡೆದು ಹೋಯ್ತಲ್ಲ ನಮ್ದು. ನಿಜ, ನಮ್ಮ ವಿಷಯ. ನಾವು ನಮ್ಮ ತಂದೆಯವರು ಮನೆ ಅವ್ರು ಕಟ್ಸ್ಕೊಟ್ಟಿರ್ತಕ್ಕಂಥ ಮನೆಯನ್ನೇ ನಮ್ಮ ತಂದೆ ನಮ್ಮ ತಾಯಿಯವರು ಬಿಟ್ಟು ಹೋಗ್ಬೇಕಾದ್ರೆ, ಯಾಕಿದು ಡೆವಲಪ್ಮೆಂಟ್ ಆಯ್ತು ಅಂತ ನಾನು ಹೇಳೋದು. ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಮಿನಿಸ್ಟರ್ ಆಗಿದ್ದ. ಆ ಟೈಮಲ್ಲಿ ನಮ್ಮ ಅಣ್ಣ ಮಿನಿಸ್ಟರ್ ಅಂತ ಅವನ ಜೊತೆಗೆ ಸೇರ್ಕೋಬೋದಾಗಿತ್ತಲ್ಲ. ಯಾರು ಕೆಟ್ಟವರು ಒಳ್ಳೆಯವರು ಅಂತ ಹೇಳಿ ನೀವು ತೀರ್ಮಾನ ಮಾಡಿ. ನಿಮ್ಮ ಮನೇಲಿ ಇದಾದ್ರೆ ನೀವೇನ್ ಮಾಡ್ತಿದ್ರಿ? ಖಂಡಿತವಾಗ್ಲೂ ಸರ್, ಒಂದು ಮಾತು ಹೇಳ್ತೀನಿ ಮಧು ಅವರೇ, ಇಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ತೀರ್ಮಾನ ಅಲ್ಲ. ಇಲ್ಲಿ ಬಂಗಾರಪ್ಪನವ್ರ ಮನೆಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಜನಸಾಮಾನ್ಯರಿಗೆ ಸಾಕಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಕೊಡಿಸುವಂಥ ಜವಾಬ್ದಾರಿ ಮಾತ್ರ ನಮ್ಮದು. ಇಲ್ಲಿ ನಾವು ಮಧು ಪರನೋ ಅಥವಾ ಕುಮಾರ್ ಪರನೋ ಖಂಡಿತವಾಗಲೂ ಅಲ್ಲ. ನಾವು ಬಂಗಾರಪ್ಪನವ್ರ ಪರ ಮಾತ್ರ. ಅವರ ಒಂದು ಸೇವೆ ಏನಿದೆ, ಜನಸಾಮಾನ್ಯರ ಅವ್ರ ದನಿ ಏನಿದೆ, ಆ ದನಿಗೆ ಮಾತ್ರ ನಮ್ಮ ದನಿ ಕೊಡ್ತಿರುವಂಥದ್ದು. ಇದನ್ನು ನಾನು ಪದೇ ಪದೇ ನಿಮಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ. ಅಂದರೆ ಅವರ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನು ಪ್ರಶ್ನೆಗಳಾಗಿದೆ ಅದಕ್ಕೆ ನೀವು ಉತ್ತರ ಕೊಡಬೇಕು. ಅದಕ್ಕೋಸ್ಕರ ನೀವು ಕೂತಿದ್ದೀರಿ. ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ, ಇಂಥ ಒಂದು ಘಟನಾವಳಿಗಳು ಆಗಬಾರ್ದಾಗಿತ್ತು. ನಿಮಗೂ ಕೂಡ ಬೇಸರ ಇದೆ, ಯಾಕಂದ್ರೆ 5-6 ವರ್ಷಗಳ ಹಿಂದಿನ ಆದಂಥ ಘಟನೆ ಬಗ್ಗೆ ತಾವು ಮೆಲುಕು ಹಾಕ್ತಾ ಇದ್ದೀರಿ. ಮುಂದುವರಿಸಿ ಸರ್. 10 ವರ್ಷದಿಂದ 5-6 ವರ್ಷನೂ ಅಲ್ಲ, 2000ದಲ್ಲಿ ನಾವು ಮನೆ ಬಿಟ್ಟು ಹೋದಾಗ ನಮ್ಮ ತಂದೆ ಉಟ್ಟು ಬಟ್ಟೆಯಲ್ಲಿ ನಾವು ಹೋದವರು. ನಾವು ನಮ್ಮ ತಂದೆ ತಾಯಿ ಒಂದು ಬಾಡಿಗೆ ಮನೆಯಲ್ಲಿ. ಅದೆಲ್ಲ 26ನೇ ತಾರೀಕು ಇದರಲ್ಲಿ ಹೇಳಿ ನೋಡಿ ಎಂಥ ವಿಧಿ ಅಂತ ಹೇಳಿದರೆ. 26 ಅಕ್ಟೋಬರ್ ಅವ್ರ ಬರ್ತಡೇ, 26 ನವೆಂಬರು ಸೊರಬ ಜನತೆ ಅವರಿಗೆ ಸನ್ಮಾನ ಮಾಡಿದ್ರು. 26ನೇ ತಾರೀಕು ಕರೆಕ್ಟಾಗಿ 1 ತಿಂಗಳಿಗೆ ನಮ್ಮನ್ನ ಆಗಲಿ ಹೋದ್ರು ಯಾರು. ಆಮೇಲೆ ನೀವೇನಂತ ಹೇಳ್ತಾ ಇದ್ರಿ, ಈಗ ಇದು ಯಾಕೆ ಇಷ್ಟೊಂದು ಡೆವಲಪ್ಮೆಂಟ್ ಆಯಿತು ಅಂದರೆ ನೋಡಿ, ಎಲ್ಲರ ಮನೆಯಲ್ಲೂ ಅಷ್ಟೇ ವ್ಯತ್ಯಾಸಗಳು ಬರೋದು ಸಹಜ. ಆಮೇಲೆ ಅದು ಬದುಕೋ ರೀತಿಯಲ್ಲಿ ಬದುಕೊಳ್ಬೇಕಾಗತ್ತೆ. ಆದರೆ ಅದನ್ನು ಇಷ್ಟು ವರ್ಷ ಇಲ್ಲದೆ ಇರತಕ್ಕಂಥ ಪ್ರೀತಿಯನ್ನು, ಇಷ್ಟೋ ವರ್ಷ ಇಲ್ಲದೆ ಇರತಕ್ಕಂಥ ಕಣ್ಣೀರನ್ನು
ಇವಾಗ ನೀವು ತೋರಿಸ್ಕೊಂಡು ಹೋದ್ರೆ, ಅವ್ರು ತೋರಿಸ್ಕೊಂಡು ಬಂದ್ರೆ ಜನರು ನಂಬಲ್ಲ ರಂಗನಾಥ್ ಅವರೇ. ನೀವು ಇನ್ನೊಂದು ಹೇಳ್ತಾ ಇದ್ರಿ, ನಿನ್ನೆ ನಂಗೆ ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಕೇಳಿದ್ರಿ, ನೀವು ನಿಮ್ಮ ಅಣ್ಣನ ಬಿಡ್ಲಿಲ್ಲ ಅಲ್ಲಿ, ಅವ್ರನ್ನೆಲ್ಲ ದೂರ ಹಾಕಿದ್ರಿ. ಇಲ್ಲ, ಒಂದು ಹೇಳ್ತೀನಿ, ಮತ್ತೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲು ಇದು ನಾನು ಹೇಳಿದಂತ ಮಾತಲ್ಲ. ಬೇಕಿದ್ರೆ ನೀವು ಹೂ ಅಂದ್ರೆ ಅಲ್ಲ, ಜನರೇ ಜನತೆದು ಅಲ್ಲ. ನಿನ್ನೆ ನಿಮ್ಮ ಹಿರಿಯ ಸೋದರ ಏನು ನಮ್ಮ ನೇರ ಪ್ರಸಾರದಲ್ಲಿ ಮಾತಾಡಿದ್ರು, ಆ ಪ್ರಶ್ನೆನ ಮಾತ್ರ ನಿಮ್ಗೆ ಹಾಕಿದೆ. ಅವ್ರು ಹೇಳಿದ್ರು, ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ನನ್ನ ತಮ್ಮ ಜೋರಾಗಿ ಮಾತಾಡ್ದ, ಇಲ್ಲಿಂದ ಕೆಳಗಡೆ ಇಳಿದು ಹೋಗ್ಬೇಕು, ನೀನು ಇಳಿದು ಹೋಗ್ಲಿಲ್ಲ ಅನ್ನೋದಾದ್ರೆ ನಾನು ನಮ್ಮ ಅಮ್ಮನ್ನ, ನಮ್ಮ ಭಾವಂದ್ರನ್ನ, ಅಕ್ಕಂದ್ರನ್ನ ಕರ್ಕೊಂಡು ಹೊರಟೋಗ್ಬಿಡ್ತೀನಿ, ನಾನು ನಂತರದ ಜವಾಬ್ದಾರಿಗಳಿಗೆ ನೀನೇ ಕಾರಣ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿ ಹೋದೆ ಅಂತ ಆ ಪ್ರಶ್ನೆನ ಮಾತ್ರ ನಿಮ್ಗೆ ಹಾಕಿರುವಂತದ್ದು. ಓಕೆ, ಆ ಪ್ರಶ್ನೆ ನೀವು ಹಾಕಿದ್ದೀರಾ. ಯಾಕೆ ನಮ್ಮ ತಂದೆಯವರು 1.5 ವರ್ಷ ಹಿಂದೆ, ನಾನು ಅದಕ್ಕೂ ಬರ್ತೀನಿ ಆಮೇಲೆ, 1.5 ವರ್ಷ ಹಿಂದೆ ನಮ್ಮ ತಂದೆ ತಾಯಿಯವರು ಅವರನ್ನ ಕರೆದಿರ್ತಕ್ಕಂಥದ್ದು ನಮ್ಮ ತಂದೆಯವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ 26ನೇ ತಾರೀಕು. ನೀವು ಅವಕಾಶ ಇದ್ದರೆ ದಯವಿಟ್ಟು ಅದನ್ನೇ ಜನರಿಗೆ ಮತ್ತೆ ಹಾಕಿ. ನೀವು ಅದು ವಿಡಿಯೋ ನೋಡಿದ್ರಿ ಅಲ್ವಾ? ನೀವು ನೋಡಿದ್ದೀರ. ನಾವು ಕರೆದ್ವಿ, ಅವನು ಬರಲಿಲ್ಲ. ಅದು ಯಾಕೆ ಬರಲಿಲ್ಲ ಅದನ್ನ ನಾನು ಡೀಟೇಲ್ಸ್ ತಂದೆಯವರು ಹೇಳಿದ್ದಾರೆ, ನಾನು ಮತ್ತೆ ಅದನ್ನ ಹೇಳೋದಿಲ್ಲ. ಈಗ ನಾನು ಬಿಟ್ಟಿಲ್ಲ ಅಂತ ಹೇಳಿದ್ರಲ್ಲ, ನನ್ನ ಮನೆಯಲ್ಲಿ ಈಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ನಮ್ಮ ತಂದೆಯವರ ಹಾಸ್ಪಿಟ್ಲಿಂದ ನಾವು ಇಲ್ಲಿ ಕರ್ಕೊಂಬಂದ್ವಲ್ವಾ, ನಿಮ್ಮ ವಾಹಿನಿಯಲ್ಲೇ ತೋರಿಸಿದ್ದೀರಾ. ಅವನು ಎಲ್ಲಿದ್ದ? ಅವನು ಎಲ್ಲಿದ್ದ? ಅವನು ನನ್ನ ಪಕ್ಕನೇ ಇದ್ದ. ಒಂದು. ಎರಡನೇದು, ನಮ್ಮ ಜೊತೆನೇ ಬಂದ. ಯಾರಾದ್ರೂ ತಡೆದ್ರ? ಆಮೇಲೆ ಕೊನೆಗೆ ಎಲ್ಲಿಗೆ ಬಂದ್ರು? ನಮ್ಮ ಹಳ್ಳಿಗೆ. ಆ ಹಳ್ಳಿ ಮನೆಯಲ್ಲಿ ಏನು ಕೊನೆಯದಾಗಿ, ಅದು ಸಿಂಗಲ್ ಬೆಡ್ರೂಮ್ ಹೌಸ್. ತುಂಬಾ ಮಾತಾಡಿದ್ರೆ ಹೇಳ್ತೀನಿ. ಸಿಂಗಲ್ ಬೆಡ್ರೂಮ್ ಹೌಸ್, ಒಂದು ಹಳ್ಳಿ ಮನೆ. ಅದು ನಮ್ಮ ಗಾಡಿ ನಿಲ್ಸ್ತಕ್ಕಂಥ ಮನೆನೇ. ನಮ್ಮ ತಂದೆಯವರು ಬೇರೆಯವ್ರ ಮನೆ ಬಿಟ್ರು. ಯಾಕೆ ಬಿಟ್ರು ಅಂತ ಅದು ಆಮೇಲೆ ಹೇಳ್ತೀನಿ. ಆ ಮನೇಲಿ ಇದ್ದಾಗ ಅಲ್ಲೂ ಬಂದ್ರು. ನೀವು ನೋಡಿದಿರ ತಾನೆ? ನಮ್ಮ ತಂದೆಯವರು 1.5 ವರ್ಷದ ಹಿಂದೆ, ಅಪ್ಪ ಬಾರಪ್ಪ ಇಲ್ಲಿ ಬಾ, ನೀನು ಇಲ್ಲಿ ಬಂದು ಮಾತಾಡು, ನಾವು ಕೂತ್ಕೊಳ್ಳೋಣ ಎಲ್ಲ, ಇದನ್ನೆಲ್ಲ ಅಂದರೆ ನಮ್ಮ ಮನೆಗೆ ಬಾ ಅಂತ. ಮಧು ಮನೆಗೆ ಬಾ, ಇಲ್ಲ ನನ್ನ ಮನೆಗೆ ಬಾ, ಅದು ನಮ್ಮ ತಂದೆಯವ್ರದ್ದೇ, ನಮ್ಮ ಮನೆಗೆ ಬಾ ಅಂತ. ಅವತ್ತು ಬರಲಿಲ್ಲ. ಎಲ್ಲ ಮುಗಿದ ಮೇಲೆ ಇಲ್ಲಿ ಬಂದು ಕಣ್ಣೀರು ಹಾಕಕ್ಕೆ ಏನು ಉಳಿಸಿದಾರಂತೆ. ಅದಾದ್ಮೇಲೆ ಆ ಸ್ಟೇಜ್ ಮೇಲೆ ಕುತ್ಕೊಂಡು ಅಲ್ಲಿ ಏನಾಯ್ತು ಅಂತ ಹೇಳಿ ನಿಮಗೆ ಒಂದು ಘಟನೆಯನ್ನು ಹೇಳ್ತೀನಿ. ನೀವು ಟಿವಿಯವರು, ಮಾಧ್ಯಮದವರು ದೂರ ಇದ್ರಿ, ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಎದುರುಗಡೆ ಜನರು ಹೋಗ್ತಾ ಇದ್ರು, ಹೌದಾ? ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ನಿಮಗೆ ಕೇಳಿಸ್ಲಿಲ್ಲ. ನಿಮಗೆ ಏನಂದ್ರು? ನಮ್ಮಪ್ಪ ಇನ್ನೂ ಬದುಕ್ತಾ ಇದ್ರು ಅಂತಕ್ಕಂಥದ್ದು ಒಬ್ಬ ಹೇಳ್ದ, ಇವರಿಗೆ ಅಡ್ರೆಸ್ ಮಾಡಿ, ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಅಣ್ಣನಿಗೆ. ಅದನ್ನೇ ನಮ್ಮ ತಾಯಿ ಕೇಳ್ಬೇಕಾ ಅಲ್ಲಿ? ಅದನ್ನೇ ನಿಮಗೆ ಕೇಳಲಿಲ್ಲ. ನೀವು ಯಾಕಂದ್ರೆ ದೂರ ಇದ್ರಿ. ನಾನು ಅಲ್ಲಿದ್ದೆ, ನಮ್ಮ ತಾಯಿ ಅಲ್ಲಿದ್ರು, ನಮ್ಮ ಅಕ್ಕ ತಂಗಿಯವರೆಲ್ಲ ಇದ್ರು. ಅದು ನಿಮಗೆ ಕೇಳಲಿಲ್ಲ. ಅದನ್ನ ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ನಾ ಹೇಳ್ದೆ, ಈ ಕಡೆ ಬೇಡ, ಎಲ್ಲರೂ ಆ ಕಡೆ ಹೋಗೋಣ ಅಂತ ಹೇಳಿ. ಇದನ್ನ ಮಾಡ್ಕೊಂಡು ದೊಡ್ಡದಾಗಿ ನಾನು ಹೋಗ್ತೀನಿ ಅಂತ ಹೇಳಿ ಇದನ್ನ ಹೇಳ್ಕೊಂಡು ನಿಮ್ಮ ಎದುರುಗಡೆ ನಿಮ್ಮ ವಾಹಿನಿಯಲ್ಲಿ ಸುಳ್ಳು ಹೇಳಿಬಿಟ್ರೆ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗೋದು ನೋಡಿ. ಜನರು ಅವ್ರು ಮಾಡೋದು ಶಾಂತಿ ಸಿಕ್ಕುತ್ತೆ. ಅದು ನಾನಾಗ್ಲಿ ಕುಮಾರ್ ಆಗ್ಲಿ ಇಬ್ಬರಲ್ಲ. ಬಂಗಾರಪ್ಪಾಜಿಯವರಿಗೆ ನಾವಿಬ್ರು ಹೆತ್ತವ್ರ ಮಕ್ಕಳು ಇರ್ಬೋದು, ಆದ್ರೆ ತಂದೆ ತರ ನೋಡ್ತಾ ಇರತಕ್ಕಂಥವ್ರು ಸಾಕಷ್ಟು ಜನರು ಕರ್ನಾಟಕದಲ್ಲಿದ್ದಾರೆ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ಮಧು ಬಂಗಾರಪ್ಪ ಅವರೇ. ಇದು ನಿಜವಾದಂತಹ ಮಾತು. ಅಂದ್ರೆ ಕೇವಲ ಏನಂದ್ರೆ ಹೆತ್ತವರು ಕೆಲವೇ ಇರಬಹುದು ಹೆತ್ ಮಕ್ಕಳು, ಆದ್ರೆ ಬಹಳಷ್ಟು ಜನ ಇದ್ದಾರೆ ಅವ್ರನ್ನ ಆಶೀರ್ವದಿಸುವಂತವ್ರು ಅನ್ನುವಂಥದ್ದು. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಮಧು. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ.